ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಡ ಆದರೆ ಬುದ್ಧಿವಂತ ಮೀನುಗಾರನಿದ್ದನು. ಅವನು ಪ್ರತಿದಿನ ನದಿಗೆ ಹೋಗಿ ಮೀನು ಹಿಡಿದು ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ರಾಮು ತುಂಬಾ ಪ್ರಾಮಾಣಿಕ ಮತ್ತು ಶ್ರಮಜೀವಿ. ಅವನು ಯಾವತ್ತೂ ಹೆಚ್ಚು ಲಾಭಕ್ಕಾಗಿ ಆಸೆ ಪಡುವನಲ್ಲ. ಒಂದು ದಿನ ಅವನು ಬಲೆಯನ್ನು ಎಳೆದಾಗ ಅದರೊಳಗೆ ಹೊಳೆಯುವ ಬಂಗಾರದ ಮೀನು ಸಿಕ್ಕಿತು. ಆ ಮೀನು ಮಾತಾಡಿತು. ದಯವಿಟ್ಟು ನನ್ನನ್ನು ಬಿಡು, ನಾನು ನಿನಗೆ ಒಂದು ಆಶೆ ಪೂರೈಸ್ತೇನೆ ಎಂದು ಬೇಡಿಕೊಂಡಿತು. ರಾಮು ನಗುತ್ತಾ ಹೇಳಿದನು, ನನಗೇನೂ ಬೇಡ, ನೀನು ಹೋಗು ಎಂದು ಮೀನು ಬಿಡಿಸಿದನು. ಈ ವಿಷಯ ಲೋಭಿ ರಾಜನಿಗೆ ತಿಳಿದು ಬಂತು. ಅವನು ರಾಮುವನ್ನು ಅರಮನೆಗೆ ಕರೆಸಿಕೊಂಡನು. ರಾಜನು ಕೋಪದಿಂದ ಹೇಳಿದನು, ಆ ಮಾಯಾ ಮೀನು ನನಗ್ಬೇಕು, ಹಿಡಿದು ತಂದುಕೊಡು. ರಾಮು ಶಾಂತವಾಗಿ ಯೋಚಿಸಿ, ಮಧ್ಯರಾತ್ರಿ ನೀವು ಒಬ್ಬರೇ ನದಿಗೆ ಬರಬೇಕು ಎಂದನು. ರಾಜನು ರಾತ್ರಿ ನದಿಗೆ ಬಂದು ರಾಮು ಹೇಳಿದಂತೆ ನೀರಿಗೆ ಇಳಿದನು. ಆ ಸಮಯದಲ್ಲಿ ಹಳ್ಳಿಯವರು ಎಲ್ಲರೂ ಸೇರಿ ರಾಜನನ್ನು ನೋಡಿ ನಗಲು ಪ್ರಾರಂಭಿಸಿದರು. ರಾಮು ಹೇಳಿದನು, ಲೋಭ ಇದ್ದರೆ ರಾಜನು ಮೂರ್ಖನಾಗುತ್ತಾನೆ ಎಂದು. ರಾಜನು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳಿದನು. ರಾಮು ತನ್ನ ಹಳ್ಳಿಗೆ ಹಿಂತಿರುಗಿ ಸಂತೋಷದಿಂದ ಬದುಕಿದನು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.